ಯಾವ ತರ ಆಕ್ಷನ್ ಮಾಡಬೇಕು ಶಕ್ತಿ ನನಗಿದೆ. ನನ್ನ ಮಕ್ಕಳಿಗೆ ಯಾರ್ಯಾರಿಗೂ ಅಡ್ಜಸ್ಟ್ಮೆಂಟ್ಗಳಲ್ಲಿ ನಾನು ಯಾವ ಪಂಚಾಯತಿಗೆ ನಾಳೆ ನಾಡ್ತಿದ್ದ ಬರ್ತೀನೋ ಅಲ್ಲಿ ಫಸ್ಟ್ ವಿಡಿಯೋನ ಕೇಳೋದು. ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಸಮಸ್ಯೆ ತಲೆದೂರದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನಗರದಲ್ಲಿ ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ 3ನೇ ತ್ರೈಮಾಸಿಕ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯು ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಪಿಡಿಒಗಳಿಗೆ ಕಠಿಣ ಸೂಚನೆಯನ್ನ ನೀಡಿದ್ರು. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಮ್ಮ ವ್ಯಾಪ್ತಿಯ ಗ್ರಾಮಗಳಿಗೆ ತೆರಳಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಬೇಕು. ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ಪರಿಹಾರ ಕೈಗೊಳ್ಳಬೇಕು ಎಂದು ಹೇಳಿದ್ರು. ನಿರ್ಲಕ್ಷ್ಯ ತೋರಿದ ಪಿಡಿಒಗಳು ಪಟ್ಟಣದಲ್ಲಿ ಕಂಡು ಬಂದರೆ ನೋಟಿಸ್ ಜಾರಿ ಮಾಡಿ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ನೀನ್ ಕಂಟ್ರೋಲ್ ಮಾಡಕ್ಕಾಗಂಗಿದ್ರೆ ಈ ಸಲ ಇರಪ್ಪ, ಇಲ್ಲ ಅಂದ್ರೆ ನೋಡಿ ನಿಮ್ ದೊಡ್ಡಪ್ಪ ನಿಂದಿಗೆ ಹಾಕಂತಾರೆ ಅಂತ ಹೇಳಿ ನಾನು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಿನ್ ಕೆಪಾಸಿಟಿ ಇದ್ರೆ ಕಂಟ್ರೋಲ್ ಮಾಡಿ ಅವ್ರನ್ನ ನನ್ನ ಗಮನಕ್ಕೆ ತರಬೇಕಾನೆ. ನನ್ನ ಮಕ್ಕಳಿಗೆ ಯಾರ್ಯಾರಿಗೂ ಅಡ್ಜಸ್ಟ್ಮೆಂಟ್ಗಳಲ್ಲಿ ಕೆಲಸಗಳು ಕೊಟ್ಟು ಅವ್ರ ಕೆಲಸ ಮಾಡ್ಕೊಂಡ್ರೆ ಹೆಂಗೆ ಸರ್? ನನ್ನ ನಂಬಿರೋರ ಪರಿಸ್ಥಿತಿ ಏನಾಗಬೇಕು? ನೀನು ಅಡ್ಜಸ್ಟ್ ಆಗ್ತೀವಿ ಒಳಗೆ ಅವ್ರ ಕಂಪ್ನಿಯವ್ರಿಗೆ, ಹೀಗೆಲ್ಲ ಇರಬಾರ್ದಲ್ವಾ? ಆಮೇಲೆ ನಾನು ಇನ್ಮೇಲೆ ಲಾಸ್ಟ್ 2 years ಬ್ಯಾಗ್ ಎಲ್ಸನ್ ಅನ್ಕೊಂಡೆ ದೊಡ್ಡಪ್ಪ ತಗೋಗ್ತೇನೆ ಅಲ್ಲಿ ಇಟ್ಕೊಂಡವ್ರೆ. ಈ ಸಲ ಯಾರಾದ್ರು ನೋಡಿ ನನ್ನ ಗಮನಕ್ಕೆ ಬರದೆ ಒಬ್ಬರು ತಗೊಳಾಗಿದ್ರೆ ನನ್ನ ಗಮನಕ್ಕೆ ತರಬೇಕು. ಕರೆಕ್ಟಾಗಿ ಕೆಲಸ ಮಾಡುತ್ತಾನೆ. ಸರ್ಕಾರಿ ಹಾಗೂ ಖಾಸಗಿ ಸೋಲಾರ್ CSR ನಿಧಿಯನ್ನ ಯಾವುದೇ ಕಾರಣಕ್ಕೂ ಬೇರೆ ತಾಲೂಕು ಅಥವಾ ಜಿಲ್ಲೆಗೆ ವರ್ಗಾಯಿಸಬಾರದು. ಈ ಹಣವನ್ನ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಬಳಸಬೇಕು ಎಂದು ಸೂಚನೆಯನ್ನ ನೀಡಿದ್ರು. ತಾಲೂಕು KSPDSL ಇಂಜಿನಿಯರ್ ಮಹೇಶ್ ಅವರಿಗೆ ತಮ್ಮ ಗಮನಕ್ಕೆ ತರದೆ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡಬಾರದು ಎಂದು ತಾಕೀತು ನೀಡಿ ನಿಯಮ ಉಲ್ಲಂಘನೆ ಮಾಡಿದರೆ ವರ್ಗಾವಣೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿಯ ಪ್ರಗತಿ ಕುರಿತು AEE ಮುರಳಿ ಅವರಿಂದ ಮಾಹಿತಿ ಪಡೆದವರು ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಕುರಿತು ಇಂಜಿನಿಯರ್ ಬಸವಲಿಂಗಪ್ಪ ಅವರೊಂದಿಗೆ ಚರ್ಚಿಸಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಸಮಗ್ರವಾಗಿ ತಲುಪಿಸುವಂತೆ ಹಾಗೂ ಅದರ ಬಳಕೆ ಕುರಿತು ಜಾಗೃತಿಯನ್ನ ಮೂಡಿಸಬೇಕು ಅಂತ ತಿಳಿಸಿದ್ರು. ಈ ಸಲ ಆಮೇಲೆ ನನಗೆ ಹತ್ರ ಪರಿಚಯ ಅದು ಇದು ಕಥೆಗಳಲ್ಲಿ ನಾನು ಕೇಳಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂತವ್ರು ಇಟ್ಕೊತೀನಿ. ಇಲ್ಲಿದ್ದವರು ನಾನು ಯಾವ ಥರ ಆ್ಯಕ್ಷನ್ ಮಾಡಬೇಕು ನಿಮ್ಮ ಮೇಲೆ ಆ್ಯಕ್ಷನ್ ಮಾಡೋ ಶಕ್ತಿ ನನಗಿದೆ. ನೀವು ಈ 2 ತಿಂಗಳು ಏಪ್ರಿಲ್ ಮೇ ಜೂನ್ ಫಸ್ಟ್ 15 days ಮಳೆಗಾಲ ಒಂದೆರಡು ಅದ ಆಗಬೇಕು. ಮಳೆ ಆಗುವವರೆಗೂ ಎಲ್ಲ ಬೀಳುವವರೆಗೂ ನಮ್ಮ ಇಂಜಿನಿಯರ್ಸು ಎಲ್ಲ ಪ್ರಾಮಾಣಿಕವಾಗಿ ಹಳ್ಳಿಗಳ ಕಡೆ ಫೋಕಸ್ ಮಾಡಿ ಕುಡಿಯೋ ನೀರು ಸಮಸ್ಯೆ ಆದರೆ ನೋಡ್ಕೋಬೇಕು. ಏನೇ ಸಮಸ್ಯೆ ಇದ್ರೂ ನನ್ನ ಗಮನದಲ್ಲಿ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನನಗಾಗ್ಬೋದು, ಇವಾಗಾಗ್ಬೋದು, ಬಸ್ಲಿಗಪ್ಪಾಗ್ಬೋದು ತಿಳಿಸಿ. ಸರ್ಕಾರ ಬೋರ್ವೆಲ್ಗಳಿಗೆ ಕಾಯ್ಕೊಂಡಿರಲ್ಲ. ನನಗೆ ಸಮಸ್ಯೆ ಆಗೋದಕ್ಕೆ ನಾನು ಕೇರ್ ತಗೋತೀನಿ. ನೀವು ಪಂಚಾಯತಿಗೆ ಇಟ್ಕೊಂಡ್ರಲ್ಲೇ ಇರಬೇಕು. ನಾನು ಯಾವ ಪಂಚಾಯತಿಗೆ ನಾಳೆ ನಾಡ್ತಿದ್ದ ಬರ್ತೀನೋ ಅಲ್ಲಿ ಫಸ್ಟ್ ವಿಡಿಯೋನ ಕೇಳೋಣ. ಅಲ್ಲಿಲ್ಲ ಅಂದ್ರೆ ಅದರ ಕತೆ ಬೇರೆ ಮಾಡ್ತೀನಿ. ತಾವೆಲ್ಲ ಹೊರಡ್ಬೋದು. ಸಭೆಯಲ್ಲಿ ಕೃಷಿ, ತೋಟಗಾರಿಕೆ, ಬೆಸ್ಕಾಂ, ಶಿಕ್ಷಣ ಇಲಾಖೆ, ಭೂಸೇನಾ ಇಲಾಖೆ, ನಿರ್ಮಿತಿ ಕೇಂದ್ರ, ಆಹಾರ ಇಲಾಖೆ, ಅರಣ್ಯ ಇಲಾಖೆ, ಅಕ್ಷರ ದಾಸೋಹ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ KS ಪಾಪಣ್ಣ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆಡಳಿತ ಈಶ್ವರಪ್ಪ, ತಹಶೀಲ್ದಾರ್ YS ರವಿ, EO ಮಧುಸೂದನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗಡಿನಾಡು ಪಾವಗಡದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಶ್ರೀ ಗುರುಕುಲ ಪದವಿ ಪೂರ್ವ ಕಾಲೇಜು. PCMB, PCMC ಹಾಗೂ CEBA ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭ ಮಾಡಲಾಗಿದೆ. ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳ ವ್ಯವಸ್ಥೆ, ಗ್ರಂಥಾಲಯ, ಅತ್ಯಾಧುನಿಕ ಲ್ಯಾಬ್, CCTV ಕಣ್ಗಾವಲು, ಬಸ್ ವ್ಯವಸ್ಥೆ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತೆರೆದಿದೆ. ಪಾವಗಡದ ಶ್ರೀ ಗುರುಕುಲ ಕಾಲೇಜು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9448024739. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.